ಎಲ್ಲರಿಗೂ ನಮಸ್ಕಾರ. ಎಷ್ಟೋ ಸಲ ಕೇಳ್ತೀವಲ್ವಾ, ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಭರವಸೆಗಳನ್ನ ಕೊಡ್ತಾರೆ. ಪರಿಸರ ಉಳಿಸ್ತೀವಿ, ಸಮಾಜಕ್ಕೆ ಒಳ್ಳೇದು ಮಾಡ್ತೀವಿ ಅಂತ. ಆದರೆ ಈ ಮಾತುಗಳೆಲ್ಲ ನಿಜವಾಗ್ಲೂ ಕಾರ್ಯರೂಪಕ್ಕೆ ಬರ್ತಿದ್ಯಾ? ಇವತ್ತು ನಾವು ಕೇವಲ ಭರವಸೆಗಳನ್ನ ದಾಟಿ ಪರಿಸರ, ಸಮಾಜ ಮತ್ತು ಆಡಳಿತ ಅಂದ್ರೆ ESGಯಲ್ಲಿ ನಿಜವಾದ ಅಳತೆ ಮಾಡ್ಬೋದಾದ ಫಲಿತಾಂಶಗಳನ್ನ ಹೇಗೆ ಪಡ್ಕೊಳ್ಳೋದು ಅಂತ ನೋಡೋಣ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪ್ರಶ್ನೆನೇ ಇದು. ಅಂದ್ರೆ ಈ ESG ಗುರಿಗಳು ಅಂತಾರಲ್ಲ, ಅವು ಬರೀ ಪೇಪರ್ ಮೇಲಿರೋ ಮಾತುಗಳ ಅಥವಾ ನಿಜವಾಗ್ಲೂ ಬದಲಾವಣೆ ತರುವ ಪ್ಲಾನ್ಗಳ? ನೋಡಿ, ಒಳ್ಳೆ ಉದ್ದೇಶ ಇಟ್ಕೊಳ್ಳೋದು ಸುಲಭ, ಆದರೆ ಆ ಉದ್ದೇಶಗಳನ್ನ ಅಳತೆ ಮಾಡಬಹುದಾದ ನೈಜ ಪ್ರಭಾವವಾಗಿ ಬದಲಾಯಿಸೋದೇ ಅಸಲಿ ಸವಾಲು. ಹಾಗಾದ್ರೆ ಈ ಪ್ರಭಾವವನ್ನ ಅಳತೆ ಮಾಡ್ಬೇಕಾ? ಯಾಕಿಷ್ಟು ಮುಖ್ಯ ಇದು? ನೋಡಿ, ಇದು ಬರೀ ನಂಬರ್ಗಳ ಆಟ ಅಂತೂ ಅಲ್ವೇ ಅಲ್ಲ. ಇದು ನಂಬಿಕೆಯನ್ನ ಕಟ್ಟೋದು ಮತ್ತೆ ದೀರ್ಘಕಾಲೀನ ಮೌಲ್ಯವನ್ನ ಸೃಷ್ಟಿಸೋದು. ಇದನ್ನ ಹೀಗೆ ಯೋಚಿಸಿ ನೋಡಿ. ನಾವು ಫಿಟ್ ಆಗ್ಬೇಕು ಅಂದ್ಕೊಂಡ್ರೆ ಸುಮ್ಮನೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಸಾಕಾಗಲ್ಲ ಅಲ್ವಾ? ಎಷ್ಟು kg ಇಳಿಸ್ಬೇಕು, ದಿನಕ್ಕೆ ಎಷ್ಟು ವ್ಯಾಯಾಮ ಮಾಡಬೇಕು ಅಂತ ನಿರ್ಧಾರ ಮಾಡಬೇಕಲ್ವಾ? ಇಲ್ಲೂ ಕೂಡ ಹಾಗೇನೆ. ಉದ್ದೇಶಕ್ಕೂ ಮತ್ತೆ ಅದರ ಪ್ರಭಾವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ನೋಡಿ. ನಾವು ಪರಿಸರಕ್ಕೆ ಒಳ್ಳೇದು ಮಾಡ್ತೀವಿ ಅನ್ನೋದು ಸುಮ್ಮನೆ ಒಂದು ಉದ್ದೇಶ. ಆದರೆ ಬರೋ ವರ್ಷ ನಮ್ಮ ಕಾರ್ಬನ್ ಎಮಿಷನ್ನ 20% ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಅಳತೆ ಮಾಡಬಹುದಾದ ಪ್ರಭಾವ. ನಮ್ಮ ಗುರಿ ಇರೋದೇ ಈ ಅಸ್ಪಷ್ಟ ಭರವಸೆಗಳಿಂದ ಖಚಿತವಾದ ಫಲಿತಾಂಶಗಳ ಕಡೆಗೆ ಸಾಗೋದು. ದೀರ್ಘಕಾಲೀನ ಪ್ರಭಾವ ಮಾಪನ ಅಂದ್ರೆ ಸರಿಯಾಗಿ ಇದೇ ಅರ್ಥ ಕೊಡುತ್ತೆ. ಇದು ಒಂದ್ಸಲ ಮಾಡಿ ಮುಗ್ಸೋ ರಿಪೋರ್ಟ್ ಅಲ್ಲ, ಇದೊಂದು ನಿರಂತರ ಪ್ರಕ್ರಿಯೆ. ಉದಾಹರಣೆಗೆ, ಒಂದು ಕಂಪನಿ ಪ್ರತಿ ವರ್ಷ ತಾನು ಎಷ್ಟು ನೀರು ಬಳಸ್ತಿದ್ದೀನಿ ಅಂತ ಲೆಕ್ಕ ಇಟ್ಟು ಅದನ್ನ ಕಡಿಮೆ ಮಾಡೋಕೆ ಹೊಸ ಟೆಕ್ನಾಲಜಿ ತಂದ್ರೆ ಅದೇ ದೀರ್ಘಕಾಲೀನ ಪ್ರಭಾವ ಮಾಪನ. ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀವಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಓಕೆ, ಪ್ರಭಾವವನ್ನ ಅಳತೆ ಮಾಡಬೇಕು ಅನ್ನೋದು ಈಗ ನಮಗೆ ಗೊತ್ತಾಯ್ತು. ಆದರೆ ನಾವು ಏನನ್ನ ಅಳತೆ ಮಾಡಬೇಕು? ಯಶಸ್ಸು ಅಂದ್ರೆ ಏನು ಅನ್ನೋದನ್ನ ನಾವೇ ಮೊದಲು ಡಿಫೈನ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಾವು ಗುರಿ ಮುಟ್ಟಿದ್ದೀವಾ ಇಲ್ವಾ ಅಂತ ಗೊತ್ತಾಗೋದಾದ್ರೂ ಹೇಗೆ? ಸಾಮಾನ್ಯವಾಗಿ ಈ ಪ್ರಭಾವವನ್ನ 4 ಮುಖ್ಯ ಕ್ಷೇತ್ರಗಳಲ್ಲೇ ನೋಡ್ತಾರೆ: ಪರಿಸರ, ಸಮಾಜ, ಆಡಳಿತ ಮತ್ತೆ ಆರ್ಥಿಕ. ಪರಿಸರ ಅಂದ್ರೆ ನಮ್ಮ ಕಾರ್ಬನ್ ಫುಟ್ಪ್ರಿಂಟ್ ಹೇಗಿದೆ, ಸಾಮಾಜಿಕ ಅಂದ್ರೆ ನಮ್ಮ ಉದ್ಯೋಗಿಗಳ ಯೋಗಕ್ಷೇಮ, ಆಡಳಿತ ಅಂದ್ರೆ ಪಾರದರ್ಶಕತೆ ಇದೆಯಾ, ಮತ್ತು ಆರ್ಥಿಕ ಅಂದ್ರೆ ಬರೀ ಲಾಭ ಅಷ್ಟೇ ಅಲ್ಲ, ಸುಸ್ಥಿರ ಲಾಭ ಇದೆಯಾ ಅಂತ. ಈ ರೀತಿ ವಿಂಗಡಿಸೋದ್ರಿಂದ ನಮ್ಮ ಪ್ರಯತ್ನಗಳನ್ನ ವ್ಯವಸ್ಥಿತವಾಗಿ ಮಾಡೋಕೆ ಸಹಾಯ ಆಗುತ್ತೆ. ಈ ಎಲ್ಲ ಅಳತೆಗಳಿಗೂ ಒಂದು ಅಡಿಪಾಯ ಬೇಕಲ್ವಾ? ಅದೇ ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳು ಅಂದ್ರೆ KPIs. ಇವು ನಮ್ಮ ಪ್ರಗತಿಯನ್ನ ಅಳೆಯುವ ಮಾಪಕಗಳು ಇದ್ದಾಗೆ. ಒಳ್ಳೆ KPIs ಇಲ್ದೆ ನಮ್ಮ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿವೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ, ಪರಿಸರಕ್ಕೆ ಸಂಬಂಧಪಟ್ಟಾಗೆ ನೋಡೋದಾದ್ರೆ ಒಂದು ತುಂಬಾನೇ ಸ್ಪಷ್ಟವಾದ KPI ಅಂದ್ರೆ ಕಾರ್ಬನ್ ಹೊರಸೂಸುವಿಕೆ ಕಡಿತ. ಇದು ಬರಿಯೊಂದು ನಂಬರ್ ಅಲ್ಲ, ನಮ್ಮ ಭೂಮಿಯ ಆರೋಗ್ಯಕ್ಕೆ ನಾವೇನ್ ಕೊಡುಗೆ ಕೊಡ್ತಿದ್ದೀವಿ ಅನ್ನೋದರ ಅಳತೆಗೋಲು. ಇನ್ನೊಂದು ಮುಖ್ಯವಾದ KPI ಅಂದ್ರೆ ನಾವು ಬಳಸೋ ಒಟ್ಟು ಎನರ್ಜಿಯಲ್ಲಿ ಸೋಲಾರ್ ಅಥವಾ ವಿಂಡ್ ಪವರ್ನಂತಹ ನವೀಕರಿಸಬಹುದಾದ ಇಂಧನದ ಪಾಲು ಎಷ್ಟಿದೆ ಅನ್ನೋದು. ಇನ್ನು ಸಾಮಾಜಿಕ ಕ್ಷೇತ್ರದ ಕಡೆ ಬಂದ್ರೆ ಎಷ್ಟು ಹೊಸ ಉದ್ಯೋಗಗಳು ಸೃಷ್ಟಿಯಾದವು ಅನ್ನೋದು ನೋಡೋಕೆ ಸಿಂಪಲ್ ಆದ್ರೂ ತುಂಬಾನೇ ಪವರ್ಫುಲ್ KPI. ಯಾಕಂದ್ರೆ ಇದು ನೇರವಾಗಿ ಜನರ ಜೀವನದ ಮೇಲೆ ಮತ್ತು ಸಮುದಾಯಗಳ ಮೇಲೆ ಬೀರುವ ನೈಜ ಪ್ರಭಾವವನ್ನ ತೋರಿಸುತ್ತೆ. ಆಡಳಿತದ ವಿಚಾರಕ್ಕೆ ಬಂದ್ರೆ ಬೋರ್ಡ್ ವೈವಿಧ್ಯತೆ ಒಂದು ಮುಖ್ಯವಾದ ಮೆಟ್ರಿಕ್. ಅಂದ್ರೆ ಕಂಪನಿಯ ದೊಡ್ಡ ದೊಡ್ಡ ನಿರ್ಧಾರ ತಗೊಳ್ಳೋ ಜಾಗದಲ್ಲಿ ಬೇರೆ ಬೇರೆ ಹಿನ್ನೆಲೆಯ ಜನ ಇರಬೇಕು. ಈ ಚಾರ್ಟ್ನಲ್ಲಿದ್ದಾಗೆ ಇವತ್ತು ಎಷ್ಟಿದೆ ಅಂತ ನೋಡೋದು ಮಾತ್ರವಲ್ಲ, ಮುಂದೆ ಇದನ್ನ ಹೇಗೆ ಹೆಚ್ಚಿಸ್ತೀವಿ ಅನ್ನೋ ಗುರಿ ಇಟ್ಕೊಳ್ಳೋದು ಮುಖ್ಯ. ಇದು ಹೆಚ್ಚು ಸಮಗ್ರವಾದ ಮತ್ತು ಉತ್ತಮ ನಿರ್ಧಾರಗಳನ್ನು ತಗೊಳ್ಳೋಕೆ ಸಹಾಯ ಮಾಡುತ್ತೆ. ಸರಿ, ಯಾಕೆ ಅಳತೆ ಮಾಡಬೇಕು ಅಂತ ನೋಡಿದ್ವಿ, ಏನನ್ನ ಅಳತೆ ಮಾಡಬೇಕು ಅಂತಾನೂ ನೋಡಿದ್ವಿ. ಈಗ ಎಲ್ಲಕ್ಕಿಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಇದನ್ನೆಲ್ಲ ಹೇಗೆ ಮಾಡೋದು ಅಂದ್ರೆ ಈ ಸ್ಟ್ರಾಟಜಿಯನ್ನ ಆಕ್ಷನ್ ಆಗಿ ಪರಿವರ್ತಿಸೋದು ಹೇಗೆ ಅಂತ ಈಗ ನೋಡೋಣ. ಈ ಪ್ರಕ್ರಿಯೆ ತುಂಬಾನೇ ಮುಖ್ಯ. ಮೊದಲನೇ ಹಂತ, ನಮಗೆ ಬೇಕಾದ ಡೇಟಾ ಎಲ್ಲಿಂದ ಸಿಗುತ್ತೆ ಅಂತ ಕಂಡುಹಿಡಿಯೋದು. ಎರಡನೇದು, ಈ ಡೇಟಾವನ್ನ ಎಷ್ಟು ದಿನಕ್ಕೊಮ್ಮೆ ಕಲೆಕ್ಟ್ ಮಾಡಬೇಕು, ತಿಂಗಳಿಗೊಮ್ಮೆನಾ, ವರ್ಷಕ್ಕೊಮ್ಮೆನಾ. ಮೂರನೇದು, ಕಲೆಕ್ಟ್ ಮಾಡಿದ ಡೇಟಾ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು. ಇದನ್ನ ಆಡಿಟ್ ಅಂತಾನೂ ಹೇಳ್ತಾರೆ. ಕೊನೆಯದಾಗಿ, ಈ ಇಡೀ ಪ್ರಕ್ರಿಯೆಯ ಜವಾಬ್ದಾರಿ ಯಾರ್ದು ಅಂತ ಸ್ಪಷ್ಟವಾಗಿ ಹೇಳೋದು. ಈ 4 ಹಂತಗಳೇ ನಂಬಿಕೆಗೆ ಅರ್ಹವಾದ ವರದಿಯ ಬೆನ್ನೆಲುಬು. ಸರಿ, ಇಷ್ಟೆಲ್ಲ ಮಾಡಿದ್ವಿ, ಆದರೆ ಇದರ ಪರಿಣಾಮ ಯಾರ ಮೇಲಾಗತ್ತೆ? ಈಗ ನಮ್ಮ ಗಮನವನ್ನ ಈ ಕ್ರಿಯೆಗಳಿಂದ ಪ್ರಭಾವಕ್ಕೊಳಗಾಗೋ ಜನರ ಕಡೆಗೆ ಹರಿಸೋಣ. ಯಾಕಂದ್ರೆ
ಕೊನೆಗೆ ಪ್ರಭಾವ ಅಂದ್ರೆ ಅವ್ರ ಬಗ್ಗೆನೇ ಅಲ್ವಾ? ಯಾವುದೇ ಒಂದು ಕಂಪನಿಯ ಯಶಸ್ಸು ಬರೀ ಅದರ ಹೂಡಿಕೆದಾರರ ಮೇಲೆ ನಿಂತಿಲ್ಲ. ಅಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳಿಗೆ ಒಳ್ಳೆ ಸಂಬಳ, ಸೌಲಭ್ಯ ಬೇಕು. ಗ್ರಾಹಕರಿಗೆ ಒಳ್ಳೆ ನೈತಿಕ ಉತ್ಪನ್ನಗಳು ಬೇಕು. ಆ ಕಂಪನಿ ಇರೋ ಜಾಗದ ಸಮುದಾಯಕ್ಕೆ ಸ್ಥಳೀಯವಾಗಿ ಅಭಿವೃದ್ಧಿಯಾಗಬೇಕು. ಸೊ ಪ್ರತಿಯೊಬ್ಬರಿಗೂ ಮೌಲ್ಯ ಅನ್ನೋದರ ಅರ್ಥ ಬೇರೆ ಬೇರೆ ಇರುತ್ತೆ. ಒಂದು ಒಳ್ಳೆ ESG ಕಾರ್ಯತಂತ್ರ ಈ ಎಲ್ಲ ದೃಷ್ಟಿಕೋನಗಳನ್ನು ಗಮನದಲ್ಲಿಟ್ಕೊಂಡಿರುತ್ತೆ. ಈ ಉದ್ಯೋಗಿಯ ಮಾತನ್ನ ಕೇಳಿ, ನನಗೆ ನ್ಯಾಯವಾದ ಸಂಬಳ ಬೇಕು, ಜೊತೆಗೆ ವೃತ್ತಿಯಲ್ಲಿ ಬೆಳೆಯೋಕೆ ಅವಕಾಶಗಳು ಬೇಕು ಅಂತಾರೆ. ಇದು ಪಾಲುದಾರರನ್ನ ಯಾಕೆ ಪರಿಗಣಿಸಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಇದು ಬರೀ ಪುಸ್ತಕದ ಮಾತಲ್ಲ, ಜನರ ನಿಜವಾದ ನಿರೀಕ್ಷೆ. ಹಾಗೆ ಹೂಡಿಕೆದಾರರ ದೃಷ್ಟಿಕೋನವನ್ನ ನೋಡಿ. ಸುಸ್ಥಿರತೆ ಅನ್ನೋದು ರಿಸ್ಕ್ ಹೇಗೆ ಕಡಿಮೆ ಮಾಡುತ್ತೆ ಮತ್ತು ಲಾಂಗ್ ಟರ್ಮ್ನಲ್ಲಿ ಕಂಪನಿ ಆರ್ಥಿಕತೆಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನನಗೆ ಗೊತ್ತಾಗಬೇಕು ಅಂತಾರೆ. ಅಂದ್ರೆ ಪರಿಸರಕ್ಕೆ ಒಳ್ಳೆಯದು ಮಾಡೋದು ಬಿಸ್ನೆಸ್ಗೂ ಒಳ್ಳೆಯದು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸರಿ, ಈಗ ಎಲ್ಲವನ್ನೂ ಒಟ್ಟಿಗೆ ತರೋಣ. ಈ ಯಾಕೆ, ಏನು ಮತ್ತು ಹೇಗೆ ಅನ್ನೋ ಪ್ರಶ್ನೆಗಳೆಲ್ಲ ಸೇರಿ ಕೊನೆಗೆ ದೀರ್ಘಕಾಲೀನ ಮೌಲ್ಯವನ್ನ ಹೇಗೆ ಸೃಷ್ಟಿಸ್ತವೆ ಅಂತ ನೋಡೋಣ. ಈ ಹೋಲಿಕೆ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಕರೆಂಟ್ ಬಿಲ್ ಕಡಿಮೆ ಮಾಡೋದು ಒಂದು ಸಣ್ಣ ಗೆಲುವು, ಅದು ಒಂದು ಚಿಕ್ಕ ಗಿಡ ನೆಟ್ಟ ಹಾಗೆ. ಆದರೆ ದೀರ್ಘಾವಧಿಯಲ್ಲಿ ಹವಾಮಾನ ಬದಲಾವಣೆಯಂತಹ ದೊಡ್ಡ ಸವಾಲುಗಳನ್ನ ಎದುರಿಸೋಕೆ ಸಿದ್ಧವಾಗೋದು, ಅದು ಒಂದು ದೊಡ್ಡ ಮರವಾಗಿ ಬೆಳೆದು ಆಳವಾದ ಬೇರ್ಬಿಟ್ಟ ಹಾಗೆ. ಇದು ಕೇವಲ ಇವತ್ತಿನ ಹಣ ಉಳಿಸೋದಲ್ಲ, ನಾಳಿನ ಭವಿಷ್ಯವನ್ನ ಭದ್ರಪಡಿಸ್ಕೊಳ್ಳೋದು. ಇಷ್ಟೇ ಅಲ್ಲ, ಒಂದು ಕಂಪನಿ ಮಾಡುವ ಕೆಲಸಗಳು ಕೇವಲ ಆ ಕಂಪನಿಗೆ ಸೀಮಿತವಾಗಿರಲ್ಲ. ಅವು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಂತಹ SDGs ಜಾಗತಿಕ ಪ್ರಯತ್ನಗಳ ಜೊತೆ ಸೇರ್ಕೊಳ್ತವೆ. ಇಲ್ಲಿ ಸ್ಥಳೀಯವಾಗಿ ಇಡುವ ಒಂದು ಸಣ್ಣ ಹೆಜ್ಜೆ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಬದಲಾವಣೆಯ ಭಾಗವಾಗಬಹುದು. ಹಾಗಾದ್ರೆ ನಾವು ಈ ಚರ್ಚೆಯನ್ನ ಒಂದು ಮೂಲಭೂತ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಸಂಸ್ಥೆ ತಾನು ಮಾಡುವ ಒಳ್ಳೆ ಕೆಲಸಗಳು ಬರೀ ಪ್ರಚಾರಕ್ಕೆ ಸೀಮಿತವಾಗದೆ ನಿಜವಾಗಿಯೂ ದೀರ್ಘಕಾಲ ಬಾಳುವಂತಹ ಸಕಾರಾತ್ಮಕ ಬದಲಾವಣೆಯನ್ನ ತರ್ತಿವೆ ಅಂತ ಹೇಗೆ ಖಚಿತಪಡಿಸಿಕೊಳ್ಳಬಹುದು? ಇದು ಬರೀ ವರದಿ ಮಾಡುವ ವಿಚಾರ ಅಲ್ಲ, ಇದು ಒಂದು ಜವಾಬ್ದಾರಿಯುತ ನಾಯಕತ್ವದ ಪ್ರಶ್ನೆ. ಈ ಬಗ್ಗೆ ಯೋಚಿಸೋಕೆ ಇದೊಂದು ಒಳ್ಳೆ ಆರಂಭ.